as debtors. Okay, so which are required for the calculation of a debtors average debtor, but we don't know the information about these two items regarding either this one is a opening or a closing anta. ಸೊ ಹೀಗಿದ್ದಾಗ ಏನು ಮಾಡ್ತೀವಿ ನಾವು ಅದನ್ನು ಡೈರೆಕ್ಟಾಗಿ ತೊಗೊಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಡೈರೆಕ್ಟಾಗಿ ಈಗ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೋಡಿ ನೆಟ್ ಕ್ರೆಡಿಟ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 8 lakh ಇದೆ. ಸೊ ಹಿಯರ್ ಐ ಆಮ್ ಟೇಕಿಂಗ್ ಇಟ್ಸ್ ಅ 8 lakh. ಓಕೆ, ಆ್ಯಂಡ್ ಆವ್ರೇಜ್ ಡೇಟಾ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ ನೀಡೇ ಬರಲ್ಲ, ಬಿಕಾಸ್ ವಿ ಡೋಂಟ್ ನೋ ದ ಇನ್ಫಾರ್ಮೇಷನ್ ಆಫ್ ಅ ಓಪನಿಂಗ್ ಆರ್ ಅ ಕ್ಲೋಸಿಂಗ್. ಸೊ ಹಾಗಿದ್ದಾಗ ನಾವೇನು ಮಾಡ್ತೀವಿ, ಎರಡನ್ನೂ ಏನು ಮಾಡ್ತೀವಿ ಡೈರೆಕ್ಟಾಗಿ ತೊಗೊಳ್ತಾ ಇದ್ದೀವಿ. ಸೊ ನೋಡಿ ಬಿಲ್ ರಿಸೀವೇಬಲ್ ಎಷ್ಟಿದೆ, 45,000 ಇದೆ, ಆ್ಯಂಡ್ ಡೆಟಾಸ್ ಎಷ್ಟಿದೆ, 55,000 ಇದೆ. ಎರಡು ಐಟಮು ನಾನು ಇಲ್ಲೇ ತೊಗೊಳ್ತಾ ಇದ್ದೀನಿ. ಸೊ 45,000 ಪ್ಲಸ್ 55,000. ಓಕೆ, ಯಾಕೆ ಈ ರೀತಿ ತೊಗೊಂಡಿದ್ದೀವಿ ಅಂತಂದರೆ ನಮಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಇದು ಓಪನಿಂಗ್ ರಿಸೀವೇಬಲ್ಲ, ಕ್ಲೋಸಿಂಗ್ ರಿಸೀವೇಬಲ್ಲ, ಅಥವಾ ಓಪನಿಂಗ್ ಡೇಟಾರ ಅಥವಾ ಕ್ಲೋಸಿಂಗ್ ಡೇಟಾರ ಅಂತ ಗೊತ್ತಿಲ್ಲ. ಬದಲಾಗಿ ನಮ್ಗೆ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ, ಓನ್ಲಿ ರಿಸೀವೇಬಲ್ಸ್ ಆ್ಯಂಡ್ ಡೇಟಾಸ್ ಅಂತ ಕೊಟ್ಟಿದ್ದಾರೆ. ಸೊ ಹೀಗಿದ್ದಂಗೆ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ತೊಗೊಳ್ತಿದ್ದೀವಿ. ಎಸ್ ಅಗೇನ್ ಇಟ್ಸ್ ಅ 8 lakh ಡಿವೈಡೆಡ್ ಬೈ, ಸೊ ನೋಡಿ 45,000 ಪ್ಲಸ್ 55,000 ಮಾಡಿದರೆ ಜಸ್ಟ್ ಯು ವಿಲ್ ಗೆಟ್ 1 lakh. ಓಕೆ, ಸೊ 8 lakh divided by 1 lakh ಮಾಡಿದರೆ you will get 8 times. Okay, so here debtors turnover ratio is equals to 8 times. Clear ಇದೆ ನಿಮಗಿದು? Yes. So secondly we need to calculate a creditors turnover ratio. Okay, so under a fifth problem, so the second one is, it's a calculation of creditors turnover ratio. Okay, yes. Yes, to calculate a creditors turnover ratio, we have a formula, that is creditors turnover ratio is equals to net credit purchases divided by average creditor. Okay, just I am taking here, so creditors turnover ratio is equals to net credit purchases divided by average creditors. Okay, so ನೋಡಿ ನಿಮ್ಮ ಕ್ವೆಶ್ಚನ್ ಅಲ್ಲಿ ನೋಡಿ ನೆಟ್ ಕ್ರೆಡಿಟ್ ಪರ್ಚೇಸ್ ಕೊಟ್ಟಿದ್ದಾರಾ? ಎಸ್, ವಿ ಹ್ಯಾವ್ ಅ ಕ್ರೆಡಿಟ್ ಪರ್ಚೇಸ್, ದಟ್ ಈಸ್ ಲಾಸ್ಟ್ ಸೆಕೆಂಡ್ ಐಟಮ್ ಇದೆ, ಇಟ್ಸ್ ಅ 4,20,000 rupees. ಓಕೆ, and after that, so ಹಾಗಾಗಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ನೀಡಿಲ್ಲ ಕ್ರೆಡಿಟ್ ಪರ್ಚೇಸ್ನ. ನಾವು ವಿ ನೀಡ್ ಟು ಕ್ಯಾಲ್ಕುಲೇಟ್ ಓನ್ಲಿ ಆವ್ರೇಜ್ ಕ್ರೆಡಿಟರ್ಸ್. ಓಕೆ, ಅಗೇನ್ ಟು ಕ್ಯಾಲ್ಕುಲೇಟ್ ಆವ್ರೇಜ್ ಕ್ರೆಡಿಟರ್ಸ್ ವಿ ಹ್ಯಾವ್ ಅ ಫಾರ್ಮುಲಾ, ದಟ್ ಈಸ್ ಓಪನಿಂಗ್ ಕ್ರೆಡಿಟರ್ಸ್ ಪ್ಲಸ್ ಬಿಲ್ಸ್ ಪೇಯಬಲ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್ಸ್ ಪ್ಲಸ್ ಬಿಲ್ಸ್ ಪೇಯಬಲ್ ಡಿವೈಡೆಡ್ ಬೈ 2. ನಮಗೇನು ಬೇಕಿಲ್ಲಿ, ಓಪನಿಂಗ್ ಕ್ರೆಡಿಟರ್ಸು ಬೇಕು, ಓಪನಿಂಗ್ ಬಿಲ್ಸ್ ಪೇಯಬಲು ಬೇಕು, ಆ್ಯಂಡ್ ಅಲಾಂಗ್ ವಿತ್ ದಟ್ ಕ್ಲೋಸಿಂಗ್ ಕ್ರೆಡಿಟರ್ಸು ಬೇಕು, ಕ್ಲೋಸಿಂಗ್ ಬಿಲ್ಸ್ ಪೇಯಬಲ್ಲು ಬೇಕು. ಓಕೆ, ಅಗೇನ್ ಕಮ್ ಬ್ಯಾಕ್ ಟು ದ ಪ್ರಾಬ್ಲಮ್. ಸೊ ನೋಡಿ ಓಪನಿಂಗ್ ಅಥವಾ ಕ್ಲೋಸಿಂಗ್ ಕ್ರೆಡಿಟರ್ಸ್ ಅವರ ಬಿಲ್ಸ್ ಪೇಯಬಲ್ ಏನಾದ್ರು ಮೆನ್ಷನ್ ಮಾಡಿದಾರಾ? Again we have a two items relating to this problem, that is we have a bills payable, secondly creditors ನಮಗೆ ಕೊಟ್ಟಿದ್ದಾರೆ, it's a 90,000, and fourth item ಇದೆ ನೋಡಿ bills payable, it's a 50,000. Okay, so these two items are required to calculate a average creditor, but again we don't know about the opening or a closing information. Again ನಮಗೆ ಇಲ್ಲಿ ಇದು ಓಪನಿಂಗ್ ಕ್ರೆಡಿಟರಾ ಅಥವಾ ಕ್ಲೋಸಿಂಗ್ ಕ್ರೆಡಿಟರಾ ಅಥವಾ ಓಪನಿಂಗ್ ಬಿಲ್ಸ್ ಪೇಯಬಲ್ಲ ಅಥವಾ ಕ್ಲೋಸಿಂಗ್ ಬಿಲ್ಸ್ ಪೇಯಬಲ್ ಅಂತ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಹೀಗಿದ್ದಾಗ ಏನು ಮಾಡ್ತೀವಿ, ಲಾಸ್ಟ್ ಯಾವ ರೀತಿ ಡೆಟಾಸ್ ಟರ್ನ್ ಓವರ್ ರೇಷಿಯೋನು ಡೈರೆಕ್ಟಾಗಿ ತೊಗೊಂಡ್ವಲ್ಲ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಎಸ್ ಅಗೇನ್ ನಾವು ಡೈರೆಕ್ಟ್ಲಿ ಅಲ್ಲಿ ಅಪ್ಲೈ ಫಾರ್ ದ ಫಾರ್ಮುಲಾ. ಸೊ ನೋಡಿ ನೆಟ್ ಕ್ರೆಡಿಟ್ ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, ದಟ್ ಈಸ್ 4,20,000 ಇದೆ. ಸೊ ಐ ಆಮ್ ಟೇಕಿಂಗ್ ಹ್ಯೂರ್ 4,20,000 ಡಿವೈಡೆಡ್ ಬೈ, ಸೊ ಆವ್ರೇಜ್ ಕ್ರೆಡಿಟರ್ಗೆ ಅಗೇನ್ ನಮಗಿಲ್ಲಿ ಕ್ರೆಡಿಟರ್ಸ್ 90,000 ಇದೆ, ಆ್ಯಂಡ್ ಅಗೇನ್ ಬಿಲ್ಸ್ ಪೇಯಬಲ್ 50,000 ಇದೆ. ಅಗೇನ್ ನಮಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಇದು ಓಪನಿಂಗ ಕ್ಲೋಸಿಂಗ ಅಂತ, ಸೊ ಡೈರೆಕ್ಟಾಗಿ ಇಲ್ಲೇ ತೊಗೊಳ್ತಾ ಇದ್ದೀವಿ. ಸೊ 90,000 ಪ್ಲಸ್ 50,000, 90,000
plus 50,000. Okay, so now 4,20,000 divided by, so 90,000 plus 50,000 ಮಾಡಿದ್ರೆ you will get 1,40,000. So 4,20,000 divided by 1,40,000 ಮಾಡಿದ್ರೆ you will get 3 times. So 3 times. So Creditas turnover ratio is equals to 3 times. Okay, last ಯಾವ ರೀತಿ ಡೆಟಾಸ್ ಮಾಡಿದ್ದೀವಲ್ಲ ಟರ್ನ್ ಓವರ್ ರೇಷಿಯೋದಲ್ಲಿ ಆವ್ರೇಜ್ ಡೆಟಾರ್, ಇನ್ ದ ಸೇಮ್ ವೇ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋದಲ್ಲಿ ಆವ್ರೇಜ್ ಕ್ರೆಡಿಟಾರ್ನ ಮಾಡಿದ್ದೀವಿ. ದಟ್ಸ್ ಆಲ್. ಓಕೆ, ಎರಡರಲ್ಲೂ ನಮಗೆ ಐಟಮ್ಸ್ ಇದೆ, ಬಟ್ ನಮಗೆ ಅಲ್ಲಿ ಓಪನಿಂಗ್ ಐಟಮ್ಸ್ಗಳದು ಅಥವಾ ಕ್ಲೋಸಿಂಗ್ ಐಟಮ್ಸ್ಗಳಂತ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂದಾಗ ಏನು ಮಾಡ್ತೀವಿ, ಈ ರೀತಿ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಓಕೆ, ಎಸ್, ಫೈನಲಿ ಸೊ ಫಸ್ಟ್ ಒನ್ ಕೇಳಿದ್ರು, ದಟ್ ಈಸ್ ಡೆಟಾಸ್ ಟರ್ನ್ ಓವರ್ ರೇಷಿಯೋ. So debtors turnover ratio is 8 times, and B, creditors turnover ratio is 3 times. Okay, yes, this is about your today's problem. So totally 5 ಪ್ರಾಬ್ಲಮ್ಸ್ ನಾನು ಇವತ್ತಿನ ಕ್ಲಾಸಲ್ಲಿ ಮಾಡಿಸಿದ್ದೀನಿ. ಓಕೆ, ಸೊ ಇಲ್ಲಿಗೆ ನಿಮ್ಮ ಟರ್ನ್ ಓವರ್ ರೇಷಿಯೋ ಕಂಪ್ಲೀಟ್ ಆಯಿತು. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ದ ಟಾಪಿಕ್ ಆಫ್ ಅ ಪ್ರಾಫಿಟಬಿಲಿಟಿ ರೇಷಿಯೋ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ your today's topic. In the next class I will continue the things. Thank you.